ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಂಡ್ಯದಲ್ಲಿ ಗಣೇಶನ ಮೆರವಣಿಗೆಗೆ ಕಟ್ಟುನಿಟ್ಟಿನ ನಿರ್ಬಂಧ ಹೇರಲಾಗಿದೆ. ನಾಗಮಂಗಲದ ಮಸೀದಿ ಎದುರು ಗಣೇಶ ಮೆರವಣಿಗೆ ನಿಷಿದ್ಧ. ಮೆರವಣಿಗೆಗೆ ಕಟ್ಟುನಿಟ್ಟಿನ ನಿರ್ಬಂಧ ಹೇರಿದೆ ಜಿಲ್ಲಾಡಳಿತ. ಕಳೆದ ವರ್ಷ ಕೋಮು ಗಲಭೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತದಿಂದ ನಿರ್ಬಂಧ ಹೇರಲಾಗಿದೆ. ಕಳೆದ ವರ್ಷ ಗಣೇಶೋತ್ಸವ ವೇಳೆ ನಾಗಮಂಗಲದಲ್ಲಿ ಕೋಮು ಗಲಭೆ ಉಂಟಾಗಿತ್ತು. ಮಸೀದಿ ಮುಂದೆ ಗಣೇಶ ಮೆರವಣಿಗೆ ಸಾಗದಂತೆ ನಿರ್ಬಂಧ ಹೇರಲಾಗಿತ್ತು. ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿ ಮುಚ್ಚಳಿಕೆಯನ್ನು ಬರ್ಸ್ಕೊಂಡಿದ್ದಾರೆ ಪೊಲೀಸರು. ಸರ್ಕಾರ, ಮಂಡ್ಯ ಜಿಲ್ಲಾಡಳಿತದ ನಡೆಗೆ ಹಿಂದೂ ಮುಖಂಡರು ಕಿಡಿಕಾರ್ತಾ ಇದ್ದಾರೆ. ಸಹಜವಾಗಿ ಹಿಂದೂ ಮುಖಂಡರುಗಳ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು ಅಲ್ಲ, ಮಸೀದಿ ಮುಂಭಾಗದಲ್ಲಿ ತೆಗೆದುಕೊಂಡೇ ಹೋಗಬಾರ್ದು ಅಂದ್ರೆ ಯಾವ ಸೀಮೆ ನ್ಯಾಯ ಅನ್ನೋದು ಹಿಂದೂ ಮುಖಂಡರ ಪ್ರಶ್ನೆ ಆಗಿದೆ. ನಮ್ಮೂರು, ನಮ್ಮ ದೇವರು, ನಾವ್ಯಾಕೆ ಗಲ್ಲಿ ಗಲ್ಲಿಯಲ್ಲಿ ಬೀದಿ ಬೀದಿಯಲ್ಲಿ ಗಣೇಶನ ಮೆರವಣಿಗೆ ಮಾಡಬಾರದು, ಆ ಜಾಗದಲ್ಲಿ ನಿಷಿದ್ಧ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಅದೇನು ಬೇರೆ ದೇಶನ, ಬೇರೆ ರಾಜ್ಯನ? ಯಾಕೆ ನೀವು ಈ ರೀತಿಯಾದಂಥ ಒಂದು ಪರಿಸ್ಥಿತಿಯನ್ನು ನಮಗೆ ನಿರ್ಮಾಣ ಮಾಡ್ತೀರಾ? ಸ್ವಾತಂತ್ರ್ಯ ಅನ್ನೋದು ನಮಗೆ ಸಿಕ್ಕಿಲ್ವಾ ಹಾಗಾದ್ರೆ ಅಂತ ಹಿಂದೂ ಮುಖಂಡರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಕಳೆದ ಬಾರಿ ನಾಗಮಂಗಲದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಾಗಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಗಲಭೆ ಆಗಿತ್ತು, ಲಾಠಿ ಚಾರ್ಜ್ ಆಗಿತ್ತು, ಅಂಗಡಿ ಮುಂಗಟ್ಟುಗಳು ಸುಟ್ಟು ಕರಕಲಾಗಿ ಹೋಗಿದ್ವು, ಸಾಕಷ್ಟು ಆಸ್ತಿ ಹಾನಿ ಆಗಿತ್ತು. ಆ ಕಾರಣಕ್ಕಾಗಿ ಜಿಲ್ಲಾಡಳಿತ ಒಂದು ಎಚ್ಚರಿಕೆಯನ್ನ ವಹಿಸಿದ್ದು, ಮುಂಜಾಗ್ರತೆ ಕ್ರಮವಾಗಿ ಕೆಲವು ಪ್ರದೇಶವನ್ನು ಅತಿ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ, ಅದರಲ್ಲೂ ಮಸೀದಿ ಆ ಮುಂಭಾಗದಲ್ಲಿ ಗಣೇಶ ಮೆರವಣಿಗೆ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ತೀರ್ಮಾನ ಮಾಡಿರೋದು. ಅದು ಅಲ್ಲಿನ ಹಿಂದೂ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಹೀಗಾದ್ರೆ ಹೇಗೆ? ಹೆದರ್ಕೊಂಡಿರ್ಬೇಕಾ ನಾವು? ಹಾಗಾದ್ರೆ ನಮಗೊಂದು ಹಬ್ಬ ಆಚರಣೆಯನ್ನು ಮಾಡೋದಕ್ಕೂ ಅವಕಾಶ ಅನ್ನೋದು ಇಲ್ವಾ? ಯಾಕೆ ಆ ಜಾಗದಲ್ಲಿ ತೆಗೆದುಕೊಂಡು ಹೋಗಬಾರ್ದು ಅಂತ ಪ್ರಶ್ನಿಸ್ತಾ ಇದ್ದಾರೆ. ಮುಸ್ಲಿಮ್ಸ್ ಒಂದು ದೃಷ್ಟಿ ಇಟ್ಕೊಂಡು ಎಲ್ಲ ಹಿಂದೂ ಆಚರಣೆಗಳನ್ನೆಲ್ಲಾನು ಸ್ಥಗಿತಗೊಳಿಸ್ಬೇಕು ಅನ್ನೋ ಕಾರಣನೋ ಏನೋ ಕಾಣೆ. ಈಗ ಪರ್ಮಿಷನ್ ಇಲ್ಲ ಗಣೇಶ ಬಿಡಕ್ಕೆ, ನೀವು ಅಲ್ಲೆಲ್ಲ ನಿಮ್ಮ ಏರಿಯಾದೆಲ್ಲ ಬಿಟ್ಕೊಳ್ಳಿ ಅನ್ನೋ ಮಟ್ಟಕ್ಕೆ ಇವತ್ತು ಇದು ಮಾಡ್ತಾರೆ. ಬಸ್ ಸ್ಟ್ಯಾಂಡ್ ಮೇಘಲಕೆರೆಯಿಂದ ವೈಭವ್ ಹೋಟ್ಲ್ ಕಡೆಯಿಂದ ಮೈಸೂರು ರೋಡ್ ತಿರ್ಕೊಂಡು ಮೇಲ್ಗಡೆ ಕೊಳಕ್ ಹೋಗ್ತಾ ಇದ್ದು ಸರ್. ಅದು ಈ ಸತಿನೇ ಈ ಕಡೆ ಆ ಕಡೆಯಿಂದ ಬರಬೇಡಿ, ಈ ಕಡೆಯಿಂದ ಈ ಕಡೆ ಬರಬೇಡಿ, ಅಲ್ಲೊಂದು ಮಸೀದಿ ಇರೋದ್ರಿಂದ ಮಸೀದಿ ಮುಂದೆ ಬಿಟ್ಟು ಆ ಜನಾಂಗದವರು ಏನು ಪಾಪ ಎಲ್ಲೂ ನಮ್ಗೇನು ಬರಬೇಡಿ ಅಂತ ಏನು ಹೇಳಿಲ್ಲ. ನಾವು ಶಾಂತಿ ಸಭೆಯಲ್ಲಿ ಹೇಳಿದ್ರು ನೀರ್ ಮಜ್ಜಿಗೆ ಪಾನಕ ಕೊಡ್ತೀವಿ ಬರ್ಲಿ ಅಂತ. ಆದ್ರೆ ಇವ್ರು ಏನಕ್ಕೆ ಪೊಲೀಸರು ಬರಬೇಡಿ ಅಂತವ್ರೆ ಅಂತ ಉದ್ದೇಶ ಗೊತ್ತಿಲ್ಲ. ಒಂದು ರಕ್ಷಣೆ ಕೊಡಕ್ಕೆ ಆಗಲ್ಲ 100-150 ಮೀಟರ್ ಅಂದ್ರೆ ಏನ್ ಅರ್ಥ ಇದು? ಇಲ್ಲಿಂದ ಹೆಂಗ್ ಹೋಗ್ತಿತ್ತೋ, ಈಗ ಕೋಟೆ ಗಣಪತಿ ನಮ್ಮ ನಾಗಮಂಗಲದ ಇತಿಹಾಸ ಇರೋಂಥದ್ದು 73 ವರ್ಷದಿಂದ ಮೆರವಣಿಗೆ ಮಾಡಿದ್ವಿ. ಹಂಗೆ ಅದು ಹೆಂಗ್ ಹೋಯ್ತಿತ್ತು ಹಂಗೆ ಅದೇ ತರ ಪರ್ಮಿಷನ್ ಕೊಡ್ಬೇಕು. ಇವ್ರೇನೇ ಸ್ವಲ್ಪ ಸಣ್ಣ ಪುಟ್ಟ ಗಲಾಟೆ ಆಯ್ತವೆ ಅಂದ್ರೆ ಅದಕ್ಕೆ ಭದ್ರತೆ ಕೊಟ್ಕೋಬೇಕು. ವಿನ ಹೋಗೋದೇ ಬೇಡ ಅಂದ್ರೆ ಅರ್ಥ ಏನು? ಇಂಡಿಯಾದಲ್ಲಿ ಇದೀವೋ ಪಾಕಿಸ್ತಾನದಲ್ಲಿ ಇದೀವೋ ಅನ್ನೋದೇ ನಮ್ಗೆ ಅನುಮಾನ ಸೃಷ್ಟಿ ಆಯ್ತೈತೆ. ಒಂದು ದೇವರ ಆಚರಣೆ ಕಂಡೀಷನ್ ಅಂದ್ರೆ ಮೆರವಣಿಗೆ 4ನೇ ತಾರೀಕು ಮೆರವಣಿಗೆ ಹಾಕಿದ್ವಿ, 9 ದಿವಸಕ್ಕೆ ಸಾಮೂಹಿಕ ಬಿಡ್ತಿದೀವಿ. ಟೋಟಲ್ ಒಂದು 15 ಗಣಪತಿ ಒಟ್ಟಿಗೆ ಬಿಡ್ತಿದ್ವಿ. ಟಿವಿ ಸರ್ಕಲ್ ಇಂದ ಎಲ್ಲ ಟಿವಿ ಸರ್ಕಲ್ ಟೌನ್ ಇಂದ ಗಣೇಶಗಳು ಟಿವಿ ಸರ್ಕಲ್ ಹೋಗ್ಬೇಕು. ಅಲ್ಲಿಂದ 12 ಗಂಟೆಗೆ ಬರ್ಬೇಕು ಸರ್ ಇಲ್ಲಿಗೆ ಟೌನ್ ಮೈಸೂರಿಗೆ ಬರಂಗಿಲ್ಲ. ಕಂಡೀಷನ್ ಹಾಕೋರೆ ಮಾರಮ್ಮನ್ ಸರ್ಕಲ್ ಮಂಡ್ಯ ಸರ್ಕಲ್ ಇಂದ ಡೈರೆಕ್ಟ್ ಪಡ್ಲುಪಣ್ಣ ರೋಡ್ ಹಂಗಿಂದ ಕಂಡೀಷನ್ ಹಾಕ್ಸರ್ ಸರ್. ಸಂಜೆ 10 ಗಂಟೆ ಒಳಗೆ ಗಣೇಶನ್ ಬಿಡ್ಬೇಕು. ಬೆಳಗ್ಗೆ 12 ಗಂಟೆಯಿಂದ ಗಣೇಶನ್ ಸ್ಟಾರ್ಟ್ ಮಾಡಿದ್ರೆ 10 ಗಂಟೆ ಒಳಗೆ ಗಣೇಶನ್ ಕ್ಲೋಸ್ ಮಾಡ್ಬೇಕು ಸರ್. ಅಷ್ಟು ಕಂಡೀಷನ್ ಹಾಕೋರೆ. ನಮ್ ರೋಡ್ಗಂತೂ ಇದು ಕೊಡ್ತಾರೆ, ಅವಕಾಶ ಕೊಡ್ತಾರೆ. ಗೊತ್ತಿಲ್ಲ ಸರ್, ಅವ್ರನ್ನ ಕೇಳ್ಬೇಕು ಸರ್. ಏನಕ್ಕೆ ಕೊಡ್ತಿಲ್ಲ ಅಂತ ಕೇಳಿದ್ರು ಬೇಡ ಆ ಕಡೆ ಪರ್ಮಿಷನ್ ಓದಿಸಿಲ್ಲ ಗಲಾಟೆ ಓದಿಸಿಲ್ಲ ಆಯ್ತು ಸರ್. ಅವ್ರದ್ದು ತಪ್ಪಾಯ್ತು, ನಮ್ದು ತಪ್ಪಾಯ್ತು, ಏನೋ ಆಯ್ತು, ಎಲ್ಲ ಚೆನ್ನಾಗಿದೀವಿ.